ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ತೀವ್ರ ಹೈಡ್ರಾಮಾನೇ ಕ್ರಿಯೇಟ್ ಆಗಿದೆ. ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡು ಆರೋಪ ಮಾಡಲಾಗ್ತಾ ಇದೆ. ಮತದಾನ ಮಾಡೋದಕ್ಕೆ 40 ಡೆಲಿಗೇಷನ್ ಫಾರ್ಮ್ಗಳನ್ನು ಕೊಟ್ಟಿಲ್ಲ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ಈ ಡೆಲಿಗೇಷನ್ ಫಾರ್ಮ್ಗಳನ್ನು ಕೊಡಬೇಕಾಗಿತ್ತು ಮತದಾನ ಮಾಡೋದಕ್ಕೆ, ಆದರೆ ಡೆಲಿಗೇಷನ್ ಫಾರ್ಮ್ಗಳನ್ನೇ ಕೊಟ್ಟಿಲ್ಲ. ಡೆಲಿಗೇಷನ್ ಫಾರ್ಮ್ಗಳನ್ನು ಇಟ್ಕೊಂಡು ತುಂಬ ಕಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಮತದಾನ ಮಾಡೋದಕ್ಕೆ 40 ಡೆಲಿಗೇಷನ್ ಫಾರ್ಮ್ಗಳನ್ನು ಕೊಟ್ಟಿಲ್ಲ. ಅಪ್ಪ ಸಾಹೇಬ್ ಕುಲಗೋಡೆ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿಬರ್ತಾ ಇದೆ. ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿ ಅಪ್ಪ ಸಾಹೇಬ್ ಕುಲಗೋಡೆ ಅವರ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಖಾಸಗಿ ಹೋಟೆಲ್ಗೆ ನುಗ್ಗಿದ ಬಸನಗೌಡ ಆಸಂಗಿ ಬೆಂಬಲಿಗರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಯಭಾಗ ತಾಲೂಕಿನಿಂದ ಕಣಕ್ಕೆ ಇಳಿದಿದ್ದಾರೆ ಬಸನಗೌಡ ಆಸಂಗಿ. ಸವದತ್ತಿ ಕತ್ತಿ ಬಣ, ಈ ಎರಡೂ ಬಣದ ಪರವಾಗಿ ಬಸನಗೌಡ ಆಸಂಗಿ ಚುನಾವಣಾ ಕಣದಲ್ಲಿ ಇದ್ದಾರೆ. ಹೋಟೆಲ್ನ ಮುಂಭಾಗದಲ್ಲಿ ಸವದಿ ಜಾರಕಿಹೊಳಿ ಬೆಂಬಲಿಗರ ನಡುವೆ ಗಲಾಟೆ ಕೂಡ ನಡೀತು. ಮಾತಿಗೆ ಮಾತು ಬೆಳೆದು ನೂಕಾಟ, ತಳ್ಳಾಟ, ಕೈ ಮಿಲಾಯಿಸುವ ಹಂತಕ್ಕೂ ಹೋಗುವ ರೀತಿಯಲ್ಲಿ ಗಲಾಟೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈವರೆಗೆ ಡಿಸಿಸಿ ಬ್ಯಾಂಕ್ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ರಾಜಕೀಯ ಜಟಾಪಟಿ ನಡೀತು, ಸಾಕಷ್ಟು ತಂತ್ರಗಾರಿಕೆ ಕೂಡ ನಡೀತು, ಏಕವಚನದವರೆಗೆ ವಾಗ್ದಾಳಿ ನಡೆಸುವವರೆಗೂ ಕೂಡ ಹೋಯಿತು. ಆದರೆ ಮತದಾನ ಮಾಡೋದಕ್ಕೆ ಡೆಲಿಗೇಷನ್ ಫಾರ್ಮೇ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಈಗ ಕೇಳಿಬರ್ತಾ ಇದೆ. ಯಾವ ರೀತಿಯಾಗಿ ತಾರಕಕ್ಕೇರ್ತಾ ಇದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಕೂಡ ಈ ಒಂದು ಹೈಡ್ರಾಮಾ ಮುಂದುವರೆದಿದೆ ಅಂತ ಹೇಳ್ಬೋದು. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸೌದಿ ಕತ್ತಿ ಬಣ್ಣದ ಮಧ್ಯೆ ಏನು ಆ ಒಂದು ಜಿದ್ದಾಜಿದ್ದಿನ ಫೈಟ್ ಏನಿದೆ, ಆ ಫೈಟ್ ಈಗಲೂ ಕೂಡ ಕಂಡು ಬರ್ತಾ ಇದೆ. ಇನ್ನು ಕೇವಲ 1 ಗಂಟೆ ಮಾತ್ರ ಮತದಾನ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ರಾಯಬಾಗ್ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ಮತದಾನ ಮಾಡುವಂತ ವಿಚಾರವಾಗಿ ಈಗ ಈ ಒಂದು ಗಲಾಟೆ ಆಗಿದೆ. ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಇಫಾ ಹೋಟೆಲ್, ಖಾಸಗಿ ಹೋಟೆಲ್ ಏನಿದೆ, ಖಾಸಗಿ ಹೋಟೆಲ್ನಲ್ಲಿ ಏನು ಬಸನಗೌಡ ಆಸಂಗಿ ಬೆಂಬಲಿಗರು ನುಗ್ಗಿರ್ತಕ್ಕಂಥ. ಇಲ್ಲಿ ಈ ಒಂದು ಹೋಟೆಲ್ನಲ್ಲಿ 40 ಜನ ಡೆಲಿಗೇಷನ್ ಫಾರ್ಮ್ ಅನ್ನು ಇರ್ತಕ್ಕಂಥ, ಜೊತೆಗೆ ಆ ಒಂದು ಡೆಲಿಗೇಷನ್ ಫಾರ್ಮ್ ಅನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿದೆ. ಹಾಗಾಗಿ ಯಾರೆಲ್ಲ ಮತದಾರ ಇದ್ದಾರೋ ಮತದಾರರಿಗೆ ಡೆಲಿಗೇಷನ್ ಫಾರ್ಮ್ ಕೊಡ್ತಾ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡು ಈಗ ಗಲಾಟೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು 2 ಬಣದ ಕಾರ್ಯಕರ್ತರು, ಮುಖಂಡರು ಪರಸ್ಪರ ಒಂದು ವಾಗ್ವಾದ ಮಾಡಿ ಪರಸ್ಪರ ನುಗ್ಗಲು ಕೂಡ ಒಂದು ಕೈ ಮಿಲಾಯಿಸುವ ಹಂತಕ್ಕೆ ಒಂದು ಪರಿಸ್ಥಿತಿ ವಿಕೋಪಕ್ಕೆ ತೆಗೆದಿತ್ತು. ತಕ್ಷಣ ಸ್ಥಳಕ್ಕೆ ಏನು ಬಂದಂತ ಡಿಸಿಪಿ ನಾರಾಯಣ್ ಬರ್ಮನಿ ಪರಿಸ್ಥಿತಿನ ಹತೋಟಿಗೆ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ 2 ಬೆಂಬಲಿಗರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು, ಜೊತೆಗೆ ಒಂದ್ ವೇಳೆ ಈ ರೀತಿ ಏನಾದ್ರೂ ಈ ರೀತಿಯ ಘಟನೆ ಆಗಿದ್ರೆ ತಾವು ಚುನಾವಣಾಧಿಕಾರಿಗೆ ದೂರು ಕೊಡಿ, ಕಾನೂನು ಪ್ರಕಾರ ತಾವು ಹೋರಾಟ ಮಾಡುವ ಅನ್ನುವಂತ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಏನು ಆಸಂಗಿ ಪರವಾಗಿರ್ತಕ್ಕಂಥ ಏನು ಬೆಂಬಲಿಗರಿದ್ದಾರೆ, ಈಗ
ಕ್ಯಾಂಪ್ ಪೊಲೀಸ್ ಠಾಣೆಗೆ ಹೋಗಿರ್ತಕ್ಕಂಥದ್ದು. ಈಗ ಈ 40 ಜನರಿಗೆ ಮತದಾನ ಮಾಡೋಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಕುತೂಹಲ ಕೇಳಿಸಿದೆ. ಒಟ್ಟಿನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಮತ್ತು ಏನು ಕತ್ತಿ ಸೌದಿ ಬಣದ ಮಧ್ಯೆ ಏನು ನಡೀತಿರ್ತಕ್ಕಂಥ ತಿಕ್ಕಾಟ ಏನಿದೆ, ಈ ತಿಕ್ಕಾಟ ಈ ಮತದಾನ ದಿನವೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಒಂದೊಂದೇ ನಿರ್ದೇಶಕ ಸ್ಥಾನವನ್ನು ಗೆಲ್ಲೋದಕ್ಕೆ ಎಷ್ಟು ಒಂದು ಎರಡು ಬಣದ ಹಠಕ್ಕೆ ಬಿದ್ದಿದ್ದಾರೆ ಅನ್ನೋದು ಕೂಡ ಈ ಒಂದು ಘಟನೆಯಿಂದ ಗೊತ್ತಾಗುತ್ತೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಆಮೇಲೆ ವೋಟಿಂಗ್ ಪವರ್ ಯಾವ ವ್ಯಕ್ತಿ ವೋಟಿಂಗ್ ಪವರ್ ಹೊಂದಿದೆ ಅವ್ರ ಕಡೆ ವೋಟಿಂಗ್ ಡೆಲಿಗೇಷನ್ಸ್ ಅದಾವ ಸರ್. ಈಗ ಇಲ್ಲಿ ವ್ಯಕ್ತಿ ಬಸಣ್ಣ ಆಸಂಗಿ ಅವರ ಜನರ ಕಳಿಸಿ ಇಲ್ಲಿ ದೇಣಿಗೆ ಮಾಡಕ್ ಕಳಿಸಿದಾರ ನಮ್ಮಲ್ಲಿ. ಅದೇನಿಲ್ರಿ ಕಳ್ಸಿಲ್ಲ ಅವ್ರೇನ ಇಲ್ಲಿ